ಯಶ್ಪಾಲ್ ಸರ್ನ ಸಭಾಧ್ಯಕ್ಷರೇ, ಅವಕಾಶಕ್ಕಾಗಿ ಧನ್ಯವಾದಗಳು. ಚುಕ್ಕಿ ಗುರುತಿನ ಪ್ರಶ್ನೆ ಸಂಖ್ಯೆ 1888 ಮಾನ್ಯ ವೈದ್ಯಕೀಯ ಶಿಕ್ಷಣ, ಕೌಶಲಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಸಚಿವರನ್ನು ನಾನು ಕೇಳಲಿಕ್ಕೆ ಬಯಸ್ತೇನೆ. ಶರಣ್ ಪ್ರಕಾಶ್. ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಸಚಿವರೇ, ಈಗಾಗಲೇ ಉಡುಪಿ ಜಿಲ್ಲೆ ಅಸ್ತಿತ್ವಕ್ಕೆ ಬಂದು 29 ವರ್ಷ ಆಯಿತು. ಸರ್ಕಾರದ ಒಂದು ಮಹತ್ವಾಕಾಂಕ್ಷೆ ಯೋಜನೆ ಪ್ರತಿ ಜಿಲ್ಲೆಗೆ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗಬೇಕಂತ. ಅದೇ ರೀತಿ ಉಡುಪಿ ಜಿಲ್ಲೆಯ ಜನರ ಬೇಡಿಕೆ ಕೂಡ ಇತ್ತು. ಈಗಾಗಲೇ 30 ಎಕರೆ ಜಾಗವನ್ನು ಮೆಡಿಕಲ್ ಕಾಲೇಜಿಗಂತ ಮೀಸಲಿಟ್ಟಿದೆ. ಆದರೆ ಕಳೆದ 2 ವರ್ಷದ ಹಿಂದೆಯೂ ಕೂಡ ನಾವು ಮನವಿ ಮಾಡಿತ್ತು, ಉಡುಪಿ ಜಿಲ್ಲೆ ಶೈಕ್ಷಣಿಕವಾಗಿ ಬಹಳ ದೊಡ್ಡ ಸಾಧನೆ ಮಾಡಿ ಇತರ ಜಿಲ್ಲೆಗೆ, ರಾಜ್ಯದ ಮಾತ್ರ ಅಲ್ಲ ರಾಷ್ಟ್ರದ ಇತರ ಜಿಲ್ಲೆಗಳಿಗೆ ಕೂಡ ನಮ್ಮ ಮಾದರಿ. ಅದರಿಂದಾಗಿ ಇವತ್ತು ಉಡುಪಿ ಜಿಲ್ಲೆಯಲ್ಲಿ ಅಗತ್ಯ ಇರುವಂಥ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜನ್ನು ಪ್ರಾರಂಭಿಸಲು ತಕ್ಷಣ ಕ್ರಮ ಜರುಗಿಸಬೇಕು. ಆ ಮೆಡಿಕಲ್ ಕಾಲೇಜ್ ಆದರೆ ಕರಾವಳಿಯ 3 ಜಿಲ್ಲೆ ಪ್ಲಸ್ ಶಿವಮೊಗ್ಗ ಮತ್ತು ನಮ್ಮ ಚಿಕ್ಕಮಗಳೂರು ಜಿಲ್ಲೆಗೆ ಕೂಡ ಅನುಕೂಲ ಆಗ್ತದೆ. ಇನ್ನೊಂದೆಡೆ ನಮ್ಮ ಜಿಲ್ಲೆಯಲ್ಲಿರುವಂಥ ಈ PSC ಇರ್ಬೋದು, ಸರ್ಕಾರಿ ಆಸ್ಪತ್ರೆ, ಕಮ್ಯುನಿಟಿ ಹೆಲ್ತ್ ಸೆಂಟ್ರಲ್ಲಿ ಇವತ್ತು ನಮ್ಮ ಡಾಕ್ಟರ್ಸ್ನ ಕೊರತೆಗಳುಂಟು. ಅದರಿಂದಾಗಿ ನಮ್ಮ ಜಿಲ್ಲೆಯಲ್ಲಿ ಒಂದು ಒಳ್ಳೆಯ ರೀತಿಯ ಸೇವೆಯನ್ನು ಕೊಡೋ ದೃಷ್ಟಿಯಲ್ಲಿ ಮೆಡಿಕಲ್ ಕಾಲೇಜನ್ನು ಸುಧಾರಣೆ ತರುವ ದೃಷ್ಟಿಯಲ್ಲಿ ಪ್ರಾರಂಭಿಸಬೇಕು. ಅದರ ಮೂಲಕ ಆರೋಗ್ಯ ಕ್ಷೇತ್ರಕ್ಕೆ ಕೂಡ ಹೆಚ್ಚಿನ ಒತ್ತನ್ನು ನೀಡಲಿಕ್ಕೆ ಅದು ಸುಲಭ ಆಗ್ತದೆ. ಮಾನ್ಯ ಅಧ್ಯಕ್ಷರೇ, ಸದಸ್ಯರು ಹೇಳಿದಾಗೆ ಇವತ್ತು ನಾವು ಉಡುಪಿ ಜಿಲ್ಲೆಯಲ್ಲಿ ಮೆಡಿಕಲ್ ಕಾಲೇಜ್ ಇಲ್ಲ, ನಿಜ. ಯಾಕಂದರೆ ಸರ್ಕಾರದ ಪಾಲಿಸಿ ಅಂತೂ ಇದೆ. ಏನಂದರೆ ನಾವು ಪ್ರತಿ ಜಿಲ್ಲೆಗೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಮಾಡಬೇಕು ಅಂತಕ್ಕಂಥದ್ದು ಉದ್ದೇಶ ಸರ್ಕಾರದ್ದಿದೆ. ಈಗಾಗಲೇ 22 ಸರ್ಕಾರಿ ಮೆಡಿಕಲ್ ಕಾಲೇಜ್ಗಳನ್ನು ಮಾಡಿದ್ದೀವಿ. ಮತ್ತು ಕಳೆದ ವರ್ಷ ನಾವು ಬಾಗಲಕೋಟೆ, ಕನಕಪುರನ್ನು ಅನೌನ್ಸ್ ಮಾಡಿದ್ದೀವಿ. ಬಾಗಲಕೋಟೆ, ಕನಕಪುರ, ರಾಮನಗರ ಈ 3 ಮೆಡಿಕಲ್ ಕಾಲೇಜನ್ನು ನಾವು ಈಗಾಗಲೇ ಟೆಂಡರ್ ಆಗಿದೆ, ಕೆಲಸ ಪ್ರಾರಂಭ ಮಾಡ್ತಾ ಇದ್ದೀವಿ. ಈಗ ಉಳಿದಿರ್ತಕ್ಕಂಥ ಇನ್ನೊಂದು 7-8 ಜಿಲ್ಲೆಗಳಿವೆ. ಅದರಲ್ಲಿ ಉಡುಪಿ ಜಿಲ್ಲೆ ಕೂಡ ಒಂದಿದೆ. ಈಗ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಈಗ ಎಲ್ಲ ಅಟ್ ಎ ಟೈಮ್ ಮಾಡೋಕ್ಕಾಗಲ್ಲ, ಅವರ ಪೀರಿಯಡ್ ಆಫ್ ಟೈಮ್ ಮಾಡಬೇಕಾಗಿರೋದ್ರಿಂದ ಇದಕ್ಕೆ ಒಂದು ಮೆಡಿಕಲ್ ಕಾಲೇಜ್ ಮಾಡಬೇಕಾದ್ರೆ ಸುಮಾರು 600 ಕೋಟಿ ರೂಪಾಯಿ ಬೇಕು ಮಾನ್ಯ ಅಧ್ಯಕ್ಷರೇ. ಹಾಗಾಗಿ ಅವ್ರೇನು ಹೇಳಿದ್ದಾರೆ, ಹಣದ ಲಭ್ಯತೆಯ ಪ್ರಕಾರ ನಾವು ಹೇಳ್ತಾ ಇರ್ತೀವಿ, ಪ್ರತಿ ವರ್ಷ ಒಂದೊಂದು ಮಾಡೋಣ. ಈ ವರ್ಷವೂ ಕೂಡ ನಾವು ಬಿಜಾಪುರ, ಈಗಾಗಲೇ ಮತ್ತು ಕೋಲಾರ ಇವು ಮಾಡಬೇಕು, ಒಂದು ವಿಸ್ತೃತವಾಗಿರ್ತಕ್ಕಂಥ ಒಂದು ಇದನ್ನು ಮಾಡಿ ಪ್ರಾಜೆಕ್ಟ್ ರಿಪೋರ್ಟನ್ನು ಮಾಡ್ಬೋದು ಅಂತಕ್ಕಂಥದ್ದು ಬಜೆಟಲ್ಲಿ ಘೋಷಣೆ ಆಗಿದೆ. ಉಡುಪಿ ಜಿಲ್ಲೆ ಉಳಿದಿರ್ತಕ್ಕಂಥ ಜಿಲ್ಲೆಗಳಿಗೆ ನಾವು ಹಿಂದೆ ಸರ್ಕಾರದಲ್ಲಿ ಏನಾಗಿತ್ತು ಅಂದರೆ PPP ಮಾಡೆಲಲ್ಲಿ ಅದನ್ನು ಎಕ್ಸ್ಪ್ಲೋರ್ ಮಾಡಬೇಕು ಅಂತಿತ್ತು. ಉಡುಪಿನೂ ಕೂಡ ಅದರಲ್ಲಿದೆ. PPP ಮಾಡೆಲ್ ಒಂದು ಪ್ರಾಜೆಕ್ಟಲ್ಲಿ ಉಡುಪಿ ಇದೆ. ಆ ಉಡುಪಿ ಐಡೆಕ್ ಅವರಿಗೆ ನಾವು ಈಗಾಗಲೇ ಕೊಟ್ಟಿದ್ದೀವಿ. ಐಡೆಕ್ ಸಂಸ್ಥೆಗೆ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಮಾಡೋದಕ್ಕೆ ಒಂದು PPP ಮಾಡೆಲಲ್ಲಿ 6 ಕಡೆ ಅವರಿಗೆ ನಾವು ಕೊಟ್ಟಿದ್ವಿ. ಅದರಲ್ಲಿ ಉಡುಪಿ ಜಿಲ್ಲೆ ಕೂಡ ಇದೆ. ನೀವೊಂದು ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿ ಸಲ್ಲಿಸಿ ಅಂತ ಕೂಡ ಹೇಳಿದ್ದೀವಿ. ಅವ್ರು ರಿಪೋರ್ಟು ರೆಡಿ ಮಾಡ್ತಕ್ಕಂಥ ಹಂತದಲ್ಲಿದ್ದಾರೆ, ಇನ್ನೂ ಫೈನಲ್ ಬಂದಿಲ್ಲ. ಇದ್ರ ಬಗ್ಗೆ 2-3 ಸರಿ ನಾನು ಚರ್ಚೆನೂ ಮಾಡಿದ್ದೀನಿ. ಅದಕ್ಕೆ ಅವರು ರಿಪೋರ್ಟ್ ಕೊಟ್ಟ ಮೇಲೆ ಅದನ್ನು ನಾನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಅದು ಕ್ಯಾಬಿನೆಟಲ್ಲಿ ಅಪ್ರೂವಲ್ ಸಿಕ್ಕರೆ ಅದು ಮುಂದೆ ಅದಕ್ಕೆ ಕ್ರಮ ಕೊಳ್ಳಕ್ಕೆ ಪ್ರಯತ್ನ ಮಾಡ್ತೀವಿ. ಇಲ್ಲ PPP ಮಾಡೆಲ್ ಬೇಡ ಅಂತಂದರೆ ನಾವು ಸರ್ಕಾರಿ ನಮಗೆ ಹಣದ ಲಭ್ಯತೆ ಅನುಸಾರ ನಾವು ಸ್ವಲ್ಪ ಟೈಮ್ ಆಗ್ಬೋದು, ಮಾಡಲಿಕ್ಕೆ ಅಂತೂ ಖಂಡಿತವಾಗಿ ಪ್ರಯತ್ನ ಮಾಡ್ತೀವಿ. ಸಚಿವರು ಹೇಳಿದಾಗೆ ಈಗಾಗಲೇ ಅದು ಈ ಹಿಂದಿನ ಸರ್ಕಾರದಲ್ಲಿ ಮಂಜೂರಾತಿಯಾಗಿ ಜಾಗ ನಿಗದಿಪಡಿಸಿ ಜಾಗವನ್ನು ಕೂಡ ಮೀಸಲಿಟ್ಟಾಗಿದೆ. ಅದರಿಂದಾಗಿ ಬೇರೆ ಜಿಲ್ಲೆಗೆ ಕೊಡೋದ್ರಲ್ಲಿ ನಮ್ಮದು ವಿರೋಧ. ಆದರೆ ಉಡುಪಿ ಜಿಲ್ಲೆಯಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಪ್ರಾರಂಭ ಮಾಡಿದರೆ ಇಡೀ ರಾಜ್ಯಕ್ಕೆ ಅದರ ಪ್ರಯೋಜನ ಆಗ್ತದೆ. ಯಾಕೆಂದರೆ ನಮ್ಮ ಕರಾವಳಿ ಜಿಲ್ಲೆಯಲ್ಲಿ ತಮ್ಗೆ ಗೊತ್ತಿದ್ದಾಗೆ 2 ಜಿಲ್ಲೆಯಲ್ಲಿ ಶೈಕ್ಷಣಿಕವಾಗಿ ಭಾಳಷ್ಟು ಮುಂದುವರೆದಿದೆ. ನಮ್ಮ ಜಿಲ್ಲೆಯಲ್ಲಿ ಭಾಳಷ್ಟು ಜನ ಡಾಕ್ಟರ್ಸ್, ಇಂಜಿನಿಯರ್ಸ್ ಪ್ರತಿ ವರ್ಷ ಹೊರಗೆ ಬರ್ತಾರೆ. ಆದರೆ ಅವರ ಸೇವೆ ನಮ್ಮ ಜಿಲ್ಲೆ ಜನರಿಗೆ ಸಿಗ್ತಿಲ್ಲ, ಅದೊಂದು ಬೇಸರ. ಅದರಿಂದಾಗಿ ನಮ್ಮ ಮೆಡಿಕಲ್ ಕಾಲೇಜ್ ನಮ್ಮ ಜಿಲ್ಲೆಯಲ್ಲಿ ಆದರೆ ಇನ್ನಷ್ಟು ಅನುಕೂಲ ಆಗ್ತದೆ. ಅದರಿಂದಾಗಿ ಮಾನ್ಯ ಸಭಾಧ್ಯಕ್ಷರು ಇದಕ್ಕೆ ಈ ಹಿಂದಿನ ಬಜೆಟ್ನಲ್ಲಿ ಮಂಡನೆ ಮಾಡಿದ ಪ್ರಕಾರ ಅದನ್ನು ಸೇರ್ಪಡೆ ಮಾಡಿ ಉಡುಪಿಗೆ ಒಂದು ಅನುಕೂಲತೆಯನ್ನು ಕೊಡಬೇಕಂತ ತಮ್ಮಲ್ಲಿ ನಾನು ಮನವಿ ಮಾಡ್ತೀನಿ. ಪರಿಶೀಲಿಸಲಾಗುವುದು ಮಾನ್ಯ ಅಧ್ಯಕ್ಷರೇ. ಆದ್ಯತೆ ಮೇಲೆ ಪರಿಶೀಲಿಸಿ.